ಆಕಾಶ್ ತರಂಗ್. ಹಾಂ, ಆಕಾಶ್ ತರಂಗ್. ಓಕೆ ನೋಡಿ, ಆಕಾಶ್ ತರಂಗ್ ಬಿಕಮ್ಸ್ ಇಂಪಾರ್ಟೆಂಟ್. ಕೇಳಿಸ್ಕೊಳ್ಳಿ. ಅಬ್ಸರ್ವ್ ನೋಡಿ, ಇಲ್ಲಿ ಆಪರೇಷನ್ ಸಿಂಧೂರ್ ಆದಮೇಲೆ, ಆಪರೇಷನ್ ಸಿಂಧೂರ್, ಓಕೆ, ಅದಾದಮೇಲೆ ಪಾಕಿಸ್ತಾನ್ ರಿಟಾಲಿಯೇಟೆಡ್ ವಿತ್ ಡ್ರೋನ್ಸ್. 5,000 ಡ್ರೋನ್ಗಳನ್ನು ಭಾರತದ ಮೇಲೆ ಹಾಕಿದೆ. ನೆಕ್ಸ್ಟ್ ಟೈಮು ಹಾಕ್ಬೋದು, ಆಯಿತಾ? ನೆಕ್ಸ್ಟ್ ಟೈಮು ಇನ್ನೇನಕ್ಕೆ ನಾನೇ ಬರ್ತೀನಿ, ಹೋಗೋಣ ಸ್ವಲ್ಪ ಬರ್ತೀಯ? ನಾನೇ ಬರ್ತೀನಿ ಒಂದು 10 ನಿಮಿಷ. ಹಾಂ, ಕ್ಲಾಸ್. ಹಾಂ, ಹಾಂ, ಅವ್ನು ಗೊತ್ತಿರಲಿಲ್ಲ, ಯಾವುದೋ ನಂಬರ್ ಸಿಕ್ಕೈತಿ. ಹಾಂ, ಅಬ್ಸರ್ವ್. ಸೊ ಪಾಕಿಸ್ತಾನ್ ರಿಟಾಲಿಯೇಟೆಡ್ ವಿತ್ 5,000 ಡ್ರೋನ್ಸ್ ಅಂತ. ಬಟ್ 5,000 ಡ್ರೋನ್ಸ್ಗಳನ್ನು ಕೂಡ ನಾವು ಆಕಾಶದಲ್ಲೇ ಹೊಡೆದಾಕಿದ್ದೀವಿ ಅಂತ ಹೇಳ್ತೀವಿ. ಒಂದು 200-300 ಒಳಗೆ ಬಂದಿರ್ತವೆ, ಬಟ್ ಅದನ್ನು ಹೇಳಕ್ಕೆ ಹೋಗಲ್ಲ. ಅರ್ಥ ಆಗ್ತಿದೆಯಾ? ಯಾವ ಏರ್ ಡಿಫೆನ್ಸ್ ಸಿಸ್ಟಮು ಕೂಡ 100% ವರ್ಕ್ ಆಗಲ್ಲ. ಯಾವ ಏರ್ ಡಿಫೆನ್ಸ್ ಸಿಸ್ಟಮು ಕೂಡ 100% ವರ್ಕ್ ಆಗಲ್ಲ, ಆಯಿತಾ? ಬಟ್ ನಾಳೆ ದಿನ ಮತ್ತೇನಾದ್ರು ಡ್ರೋನಿಂದ ಅಟ್ಯಾಕ್ ಮಾಡಿದ್ರೆ, ಓಕೆ, ನಾವು ಡ್ರೋನ್ಸನ್ನು ಏನು ಕರಿತೀವಿ? UAV ಅಂತ ಕರಿತೀವಿ, ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್. ಅಂಥದ್ದನ್ನು ಗಾಳಿಲೇ ಹೊಡೆದಾಕ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಭಾರತ ನಿರ್ಮಾಣ ಮಾಡಿದೆ. ಇದನ್ನು ಆಕಾಶ್ ತರಂಗ್ ಅಂತ ಕರಿತೀವಿ. ಓಕೆ ಸರ್, ಇಲ್ಲಿ ದಯವಿಟ್ಟು ಇದನ್ನು ಓದಿ. ಆ್ಯಂಟಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್. ಕೇಳ್ತಾರೆ, ಆಕಾಶ್ ತರಂಗ್ ಇಸ್ ಅ ಡ್ಯಾಶ್. ಇಟ್ ಈಸ್ ಎ ಇಂಡಿಜಿನಸ್, ಓಕೆ, ಸ್ವದೇಶೀಯವಾಗಿ ನಿರ್ಮಾಣಗೊಂಡಿರುವ ಆ್ಯಂಟಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಎಲೆಕ್ಟ್ರಾನಿಕ್ ವಾರ್ ಸಿಸ್ಟಮ್ ಅಂತ. ಓಕೆ, ಸೊ ಪರ್ಟಿಕ್ಯುಲರ್ಲಿ ಡ್ರೋನ್ಗಳ ವಿರುದ್ಧ ನೋಡಿ, ಇಲ್ಲಿಂದ ನೋಡಿ ತೋರಿಸ್ತೀರಿ. ಓಕೆ, ಯಾರು ಡ್ರೋನ್ಗಳು ಬರ್ತಾ ಇತ್ತು ಅಂದರೆ ಗಾಳಿಯಲ್ಲಿ ಹೊಡೆದು ಬಿಸಾಕ್ತೀವಿ. ಇದು ಭಾರತ ಒಂದು ಟಾರ್ಗೆಟ್ ಇಟ್ಕೊಂಡಿದೆ. ಓಕೆ, ಸೊ ಭಾರತ ಒಂದು ಟಾರ್ಗೆಟ್ ಇಟ್ಕೊಂಡಿದೆ 2035 ವೇಳೆಗೆ. 2035 ವೇಳೆಗೆ ಸೊ ಭಾರತದಲ್ಲಿ ಇಂಡಿಜಿನಸ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಬಿಲ್ಡ್ ಮಾಡ್ತೀವಿ, ವಿಚ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಎಸ್ ಮಿಷನ್ ಸುದರ್ಶನ ಚಕ್ರ. ಸೊ ಮಿಷನ್ ಸುದರ್ಶನ ಚಕ್ರದ ಭಾಗವಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಆಯಿತಾ? ಸರಿ, ಈಗ ಸುಮ್ಮನೆ ನೋಡೋಣ, ಮಿಷನ್ ಸುದರ್ಶನ ಚಕ್ರ ಕ್ಲೀನಾಗಿ ಡಿಸ್ಕಸ್ ಮಾಡೋಣ. ಓಕೆ, ಮಿಷನ್ ಸುದರ್ಶನ ಚಕ್ರ. ಈಗ ನಾನು ಐ ಥಿಂಕ್ ಲಾಸ್ಟ್ ವೀಕು ಮಾತಾಡಿದ್ದೀನಿ ಏರ್ ಡಿಫೆನ್ಸ್ ಸಿಸ್ಟಮ್ ಬಗ್ಗೆ. ಸರಿ, ಹೇಳಿ, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮಲ್ಲಿ ಯಾವೆಲ್ಲ ವ್ಯವಸ್ಥೆಗಳು ಬರ್ತಾವೆ? ಆಕಾಶ್ ಬರೋಕ್ಕೆ ಎರಡನ? ಏರ್ ಡಿಫೆನ್ಸ್ ಸಿಸ್ಟಮ್ ಹೇಳಿ ನೋಡಿ. ಮುಖ್ಯವಾಗಿ ಸರಿ, ಇಫ್ ಯು ಅಬ್ಸರ್ವ್ ಹಿಯರ್, ಆಯಿತಾ? ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಿಂತ್ಕೊಳ್ಳೋದು S-400, ರಷ್ಯಾದಿಂದ ಇಂಪೋರ್ಟ್ ಮಾಡಿರೋದು. S-400 ರೇಂಜ್ ಬಂದು 400 ಕಿಲೋಮೀಟರ್. ಭಾರತದ ಗಡಿಯಿಂದ 400 ಕಿಲೋಮೀಟರ್ ದೂರದಲ್ಲಿ ಯಾವುದೇ ಏರಿಯಲ್ ಥ್ರೆಟ್ ಬಂದರೂ, ಆಕಾಶದಿಂದ ಬೆದರಿಕೆ ಬಂದರೂ ಅದನ್ನಲ್ಲೇ ಹೊಡೆದು ಬಿಸಾಕ್ತೀವಿ. S-400 ಡೆವಲಪ್ಡ್ ಬೈ ರಷ್ಯಾ, ಆಯಿತಾ? ಬಟ್ ನಾನು ಆಗಲೇ ಹೇಳಿದೆ, ಯಾವ ಏರ್ ಡಿಫೆನ್ಸ್ ಸಿಸ್ಟಮು ಕೂಡ 100% ವರ್ಕ್ ಆಗಲ್ಲ. ಸರಿ, ಕಣ್ಣು ತಪ್ಪಿಸಿ ಬಂದ್ಬಿಡ್ತಾವೆ. ಅಕಸ್ಮಾತ್ 400 ಕಿಲೋಮೀಟರ್ ರೇಂಜ್ನ ಒಳಗೆ ಬಂತು ಅಂತಂದರೆ ಬರಾಕ್ ಇದೆ. ಇಲ್ಲಿಲ್ಲ, ಆ್ಯಕ್ಚುಲಿ ಬರಾಕ್ S-400 ಆದಮೇಲೆ ಬರಾಕ್ ಇದೆ. ಬರಾಕ್ ಈಸ್ ಇಂಪೋರ್ಟೆಡ್ ಫ್ರಮ್ ಇಸ್ರೇಲ್.
ಇಸ್ರೇಲ್. ಸರಿ, ಬರಾಕನ್ನು ಕಣ್ ತಪ್ಪಿಸ್ಕೊಂಡು ಒಳಗೆ ಬಂತು ಅಂತ ಇಟ್ಕಡೆ ಆಕಾಶ್ ತೀರ್. ಆಕಾಶ್ ತೀರ್, ಆಕಾಶನೂ ತಪ್ಪಿಸ್ಕೊಂಡು ಒಳಗೆ ಬಂತು ಅಂತ ಇಟ್ಕೊಳ್ಳಿ ಸ್ಪೈಡರ್. ಅರಡಿ ಆಕಾಶ್ ತೀರ್ ಬಂದು ಇಂಡಿಜಿನಸ್, ನಾವೇ ತಯಾರು ಮಾಡಿರೋದು. ಬರಾಕ್ ಬಂದು ಇಸ್ರೇಲ್, S-400 ಬಂದು ರಷ್ಯಾ. ಓಕೆ, ಆಕಾಶ್ದು ಪಾಸ್ ಮಾಡ್ಕೊಂಡು ಬಂದರೆ ಸ್ಪೈಡರ್ ಇದೆ. ಸ್ಪೈಡರ್ ಈಸ್ ಆಲ್ಸೋ ಫಾರ್ ಇಸ್ರೇಲ್. ಆಯಿತಾ, ಇಸ್ರೇಲ್. ಅದಕ್ಕೂ ಒಳಗೆ ಬಂತು ಅಂದ್ರೆ ನಮ್ಮ ಇಗ್ಲಾಗಳಿರ್ತವೆ. ಓಕೆ, ರಾಕೆಟ್ ಆರ್ಟಿಲರಿ ಸಿಸ್ಟಮ್ ಅಂತ ಇಟ್ಕೊಂಡಿರ್ತಾರೆ, ಭುಜದ ಮೇಲೆ ಇಟ್ಕೊಂಡಿರ್ತಾರೆ, ಅದೆಲ್ಲ ಹೊಡೆದು ಬಿಸಾಕ್ತಾರೆ. ಹಾಗಾಗಿ ಇಂಡಿಯಾದ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅಂತ ಕರಿತೀವಿ. ಆಯಿತಾ, ಸರಿ. ಈಗ ಇಷ್ಟೇ ಅಲ್ಲ, ನೋಡಿಲ್ಲಿ ಭಾಳ ಕೇಳಿಸ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಓಕೆ, ಯಾವ ಲೆವೆಲಿಗೆ ಮಾಡಿದ್ದೀವಿ ಅಂತ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಓಕೆ, ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಇಸ್ರೇಲ್ ಐರನ್ ಡೋಮ್ ಮತ್ತು ಐರನ್ ಬೀಮನ್ನು ಬಿಲ್ಡ್ ಮಾಡ್ತಾ ಇದೆ. ಅದು ಇದೆ ಥರ ಏರ್ ಡಿಫೆನ್ಸ್ ಸಿಸ್ಟಮ್. ಐರನ್ ಡೋಮು, ಐರನ್ ಬೀಮ್, ಎರಡು. ಐರನ್ ಡೋಮು, ಐರನ್ ಬೀಮು. ಓಕೆ, ಇದಾಯ್ತಾ. ನೆಕ್ಸ್ಟು ಓಕೆ, ಫ್ರಾನ್ಸ್ ಮತ್ತು ಅಮೇರಿಕಾ ಬಿಲ್ಡ್ ಮಾಡಿರ್ತಕ್ಕಂಥ ಡೇವಿಡ್ ಸ್ಲಿಂಗ್, ಅದನ್ನು ಬೈ ಮಾಡ್ತೀವಿ. ಫ್ರಾನ್ಸ್ ಮತ್ತು ಅಮೇರಿಕಾ ಬಿಲ್ಡ್ ಮಾಡಿರ್ತಕ್ಕಂಥ ಡೇವಿಡ್ ಸ್ಲಿಂಗ್. ಆಮೇಲೆ ಇಸ್ರೇಲ್ ಮಾಡಿರ್ತಕ್ಕಂಥ ಮತ್ತೊಂದು ಆ್ಯರೋ, ಇವನ್ನೂ ಮೂರು ಖರೀದಿ ಮಾಡ್ತೀವಿ. ಐರನ್ ಡೋಮು, ಐರನ್ ಬೀಮು, ಡೇವಿಡ್ ಸ್ಲಿಂಗು, ಆ್ಯರೋ, ಈ 4 ಖರೀದಿ ಮಾಡ್ತೀವಿ. ಇವು ಎಲ್ಲ ಇರ್ತವೆ. ಓಕೆ, ಇದೂ ಸಾಲದು ಅಂತ S-400 ಮಾದರಿಯ ನಮ್ಮದೇ ಸ್ವಂತ 400 ಕಿಲೋಮೀಟರ್ ರೇಂಜ್ ಇರೋದು. ಓಕೆ, ಇದು ಪ್ರಾಜೆಕ್ಟ್ ಕುಶಾ ಅಂತ. ಪ್ರಾಜೆಕ್ಟ್ ಕುಶಾ ನೋಡಿ, ಇದು ಇಂಡಿಜಿನಸ್. ಇದು ಇಂಡಿಜಿನಸ್, ಇದನ್ನು ಬಿಲ್ಡ್ ಮಾಡ್ತಿದ್ದೇವೆ. ಆಯಿತಾ, ಸೊ ನೀವು ಲೆಕ್ಕ ಕೇಳ್ತಾ ಬನ್ನಿ. ಓಕೆ, ಒಂದು 10 ಆಗ್ತವೆ ಈಗ. ಓಕೆ, ಐರನ್ ಡೋಮು, ಐರನ್ ಬೀಮು, ಡೇವಿಡ್ ಸ್ಲಿಂಗು, ಆ್ಯರೋ. ಓಕೆ, ಅದು ಬಿಟ್ಟು S-400, ಬರಾಕು, ಆಕಾಶ್ ತೀರು, ಸ್ಪೈಡರು ಮತ್ತು ಪ್ರಾಜೆಕ್ಟ್ ಕುಶಾ. ಓಕೆ, ಇವೆಲ್ಲವನ್ನು ಇಂಟಿಗ್ರೇಟ್ ಮಾಡಿ AI ಎನೇಬಲ್ಡ್ ಮಾಡ್ತೀವಿ. ಈ ಕಾರ್ಯಕ್ರಮವನ್ನು ಮಿಷನ್ ಸುದರ್ಶನ ಚಕ್ರ ಅಂತ ಕರೀತೀವಿ. ಇಷ್ಟೆಲ್ಲ ಆಗ್ಬಿಡ್ತು ಅಂತಂದರೆ ಚೈನಾ ಕೂಡ ಭಾರತವನ್ನು ಟಚ್ ಮಾಡೋಕ್ಕಾಗಲ್ಲ. ಸೊ ಆಕಾಶ್ ತರಂಗ್ ವಿಲ್ ಬಿ ಅ ಪಾರ್ಟ್ ಆಫ್ ಮಿಷನ್ ಸುದರ್ಶನ ಚಕ್ರ. ಆದರೆ ಸೊ ಇಲ್ಲಿ ಆಕಾಶ್ ತರಂಗ್ ಅಂತ ಬಂದಾಗ ನೀವು ಪರ್ಟಿಕ್ಯುಲರಾಗಿ ಹೇಳಬೇಕಾಗತ್ತೆ. ಏನಂತ ಹೇಳ್ತೀರಾ? ಆ್ಯಂಟಿ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಅಂತ. ಎಸ್ ಆರ್ ನೋ?